ಗಾಂಧಿನಗರದ ಸುದ್ದಿ ಮನೆಗೆ ಮತ್ತೆ ಸ್ವಾಗತ. ನೋಡಿದ್ವಲ್ಲ, ವಿರಾಮದ ಮೊದಲು ಗಣಪತಿಯವರು ರಂಜನ್ ನಟ ನಿರ್ಮಾಪಕ ಪಾರು ಐ ಲವ್ ಯು ಚಿತ್ರದ ಬಗ್ಗೆ ಏನು ಚರ್ಚೆ ಮಾಡಿದ್ರು ಅಂತ. ಈಗ ಮತ್ತೆ ನಮ್ಮ ಗಾಂಧಿನಗರದ ಸುದ್ದಿ ಮನೆಯಲ್ಲಿ ನಮ್ಮ ದೀಪಾ ಹಾಗೂ ಸ್ಮಿತಾ ಏನು ಹೇಳ್ತಾರೆ. ದೀಪಾ, ಮತ್ತಷ್ಟು ಬಾಲಿವುಡ್ನ ಬೆಳಕು ಏನು ಚೆಲ್ತೀರಾ ಸುದ್ದಿಯಿಂದ? ನಿನ್ನೆ ತೇರಿ ಮೇರಿ ಕಹಾನಿ ಫಿಲ್ಮ್ ರಿಲೀಸ್ ಆಯಿತು. ಈ ಫಿಲ್ಮ್ಗೆ ಪೂರ್ತಿ ಇಂಡಿಯಾ ಟೂರ್ ಮಾಡಿ ಪ್ರಿಯಾಂಕಾ ಮತ್ತು ಶಾಹಿದ್ ಕಪೂರ್ ಬೆಂಗಳೂರಿಗೆ ಬಂದಿದ್ದರು ಪ್ರಮೋಟ್ ಮಾಡೋಕ್ಕೆ. ಸೊ ಈ ಫಿಲ್ಮ್ ಸ್ಟೋರಿ ಏನಂದರೆ 3 ಎರಾಸ್ ಲವ್ ಸ್ಟೋರಿ ಅಂತೆ. ಒಂದು 1910 ನಡೀತು ಒಂದು ಲವ್ ಸ್ಟೋರಿ, 1960 ಒಂದು ಲವ್ ಸ್ಟೋರಿ ನಡೀತು, 2012 ಒಂದು ಲವ್ ಸ್ಟೋರಿ ನಡೀತು. ಸೊ ಏನು ಪುನರ್ಜನ್ಮ ಅಂತ ಹೇಳ್ಬೋದು ಈ ಸ್ಟೋರಿ. ಜನ್ಮದ ಅನುಬಂಧ ಆ ಥರ ಏನೋ ಫಿಲ್ಮ್ ನಡೀತಿದೆ ಅಂತೆ, ಚೆನ್ನಾಗಿದೆ ಅಂತೆ ಸ್ಟೋರಿ ಎಲ್ಲ. ಆದರೆ ಸ್ಕ್ರೀನ್ ಪ್ಲೇಯಲ್ಲಿ ಸ್ವಲ್ಪ ಏನೋ ಇದಾಗಿದೆ. ಸೊ ಅದ್ರ ಬಿಟ್ಟು ಮೂವಿ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಅಂತೆ. ಅಂದ್ರೆ ಪ್ರೇಮಿಗಳಿಗೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ತರ ಕತೆ ಇತ್ತು ಅಂತ ತುಂಬಾ ಚೆನ್ನಾಗಿ ಪ್ರಿಯಾಂಕಾ ಚೋಪ್ರಾ ಹಾಗೂ ಶಾಹಿದ್ ಕಪೂರ್ 3 ಜನ್ಮದಲ್ಲಿ ಅವರೇ ಲವರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸ್ಮಿತಾ, ಮಗಧೀರ ಖ್ಯಾತಿಯ ನಿರ್ದೇಶಕ ರಾಜಮೌಳಿ ಅವರು ಈಗ ಚಿತ್ರದಲ್ಲಿ ಸುದೀಪ್ ಅವ್ರನ್ನ ಹಾಕೊಂಡು ನಿರ್ದೇಶನ ಮಾಡ್ತಿದ್ದಾರೆ. ಸೊ ಈ ಚಿತ್ರ ಈಗ ರಿಲೀಸ್ ಆಗುತ್ತೆ, ಆಗ ರಿಲೀಸ್ ಆಗ್ತಿದೆ ಅಂತ ಕೊನೆಗೂ ಹೇಳ್ತಾ ಇದ್ರು. ಕೊನೆಗೂ ಇದು ಜುಲೈ 6 ರಿಲೀಸ್ ಆಗ್ತಿದೆಯಂತೆ. ಆ್ಯಂಡ್ ಸುದೀಪ್ ಅವರಂತೂ ತುಂಬಾ ಸಂಭ್ರಮದಲ್ಲಿದ್ದಾರೆ. ಫಸ್ಟ್ ಟೈಮ್ ಏನೋ ಡಿಸ್ಟ್ರಿಬ್ಯೂಷನ್ ಕೂಡ ಕೆಲಸವನ್ನು ಅವರೇ ತಗೋತಾ ಇದ್ದಾರೆ. ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಜುಲೈ 6 ಕರ್ನಾಟಕದಲ್ಲೂ ರಿಲೀಸ್ ಆಗುತ್ತೆ. ಸೊ ಇದಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ನಾಳೆ ಪ್ರೆಸ್ ಮೀಟ್ ಅರೇಂಜ್ ಮಾಡ್ತಿದ್ದಾರೆ. ಸೊ ಇದು ಚಾನ್ಸ್ರಿ ಪೆವಿಲಿಯನ್ ಹೋಟೆಲಲ್ಲಿ ನಡೀತಾ ಇದೆ. ಸೊ ಎಲ್ಲ ಗಣ್ಯರು ಅಲ್ಲೇ ಇರ್ತಾರೆ. ಸೊ ನೀನು ಹೋಗ್ತಿದ್ಯಾ ಅಂತ ಅನ್ಕೋತಾ ಇದ್ದೀನಿ. ಸೊ ಏನು ಹೇಳ್ತೀಯಾ? ಖಂಡಿತ. ಯಾಕಂದ್ರೆ ಗೊತ್ತಿರ್ಬೋದು ಇವ್ರಿಗೆ, ರಾಜಮೌಳಿ ಮೂಲತಃ ಕರ್ನಾಟಕದವರು, ಕರ್ನಾಟಕದ ಗಂಗಾವತಿ ಅಲ್ಲಿ ಹುಟ್ಟಿದ್ದು. ನಾಳೆ ಅವ್ರು ನಮ್ಮ ಜೊತೆ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಕನ್ನಡದಲ್ಲೇ ಉತ್ತರ ಕೊಡ್ತೀನಿ ಅಂತಾನೂ ಹೇಳಿದಾರಂತೆ. ಸುದೀಪ್ ಹಾಗೂ ರಾಜಮೌಳಿ ಹಿಂದೆ ಮಾತಾಡ್ತಾ ಇದ್ರು, ನಿಮ್ಮನ್ನ ಇಟ್ಕೊಂಡು ಒಂದು ಚಿತ್ರ ಮಾಡಬೇಕು ಅಂತ ರಾಜಮೌಳಿ ಹೇಳ್ತಾ ಇದ್ರಂತೆ. ಯಾಕಂದ್ರೆ ಈ ಚಿತ್ರದಲ್ಲಿ ಸುದೀಪ್ ಅವರ ಮತ್ತಷ್ಟು ವಿಭಿನ್ನವಾದಂತಹ ಒಂದು ಅಭಿನಯ. ಯಾಕಂದ್ರೆ ಪ್ರತಿನಾಯಕನಾಗಿ, ಖಳನಾಯಕನಾಗಿ ಈ ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಒಂದು ಮಾತು ಹೇಳಿದಾರಂತೆ, ಸುದೀಪ್ ಅವರು ಒಂದು ನಿರ್ದೇಶನ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆ ಚಿತ್ರಕ್ಕೆ ಕತೆ ಕೊಟ್ಟಿರೋದು ಸ್ವತಃ ರಾಜಮೌಳಿ ಅವರು. 30 ಲಕ್ಷ, ಬರೋಬ್ಬರಿ 30 ಲಕ್ಷ ತಗೊಂಡಿದಾರಂತೆ ಆ ಕತೆಗೆ. ಏನೇ ಇರ್ಬೋದು, ಒಟ್ಟಿನಲ್ಲಿ ಈಗ ಅಂತ ಏನು ಜುಲೈ 6ಕ್ಕೆ ಈಗ ಬರ್ತಾ ಇದೆ. ಏನಾದರೂ ವಿಭಿನ್ನವಾಗಿ ಅಲ್ಲ, ಹೈಲೈಟ್ ಆಫ್ ದ ಸಿನಿಮಾ ಅಂದ್ರೆ ಈ ಒಂದು ಚಿತ್ರದಲ್ಲಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಕೊಡ್ತಾ ಇದಾರಂತೆ. ಯಾಕೆ ಗೊತ್ತಾ, ಸುದೀಪ್ ಅವರು ಇದಾರಲ್ಲ ಈ ಚಿತ್ರದಲ್ಲಿ, ಅದಕ್ಕೆ ಈ ಚಿತ್ರದಲ್ಲಿ ಕನ್ನಡದ ಸಬ್ ಟೈಟಲ್ಸ್ ಕೂಡ ಇದೆಯಂತೆ. ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಫಿಲ್ಮ್. ಖಂಡಿತ. ಸುದೀಪ್ ಅವರು ಈಗ ದಕ್ಷಿಣ ಭಾರತದಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲರ ಜೊತೆ ಸಂಭ್ರಮಿಸ್ತಾ ಇದ್ದಾರೆ. ಈ ಚಿತ್ರವು ಒಂದು ತಿರುವು ಕೊಡ್ಬೋದಲ್ವಾ? ಬಾಲಿವುಡಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಇದೆ, ಏನು ಗೊತ್ತಾ? ಏನು? ಕರೀನಾ ಕಪೂರ್ ರಾವಣ್ ಚಿತ್ರದಲ್ಲಿ ಒಂದು ತಮಿಳು ಹುಡುಗನ ಹೆಂಡತಿಯಾಗಿ ಅಭಿನಯಿಸಿದ್ರು. ಆದರೆ ಈಗ ತಮಿಳು ಸಿನಿಮಾ ಇಸೈ ಅನ್ನೋ ಚಿತ್ರದಲ್ಲಿ ಒಂದು ಐಟಮ್ ನಂಬರ್ ಮಾಡ್ತಾರೆ ಅಂತ ಎಲ್ಲ ಕಡೆ ಕೇಳಿ ಬರ್ತಿದೆ. ನೀನು ನಂಬ್ತೀಯಾ ಅವ್ರ ಐಟಮ್ ಸಾಂಗ್ ಡಾನ್ಸ್ ಮಾಡ್ತಾರೆ ತಮಿಳಿನ ಸಿನಿಮಾದಲ್ಲಿ ಅಂದರೆ? ಆದ್ರೆ ಏನ್ ಗೊತ್ತಾ ಸ್ಮಿತಾ, ಈಗ ಅಲ್ಲಿರೋರೆಲ್ಲ ದಕ್ಷಿಣಕ್ಕೆ ಆವರಿಸ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣದ ಖ್ಯಾತಿ ಎಷ್ಟು ಮಟ್ಟಿಗೆ ಪಸರಿಸ್ತಾ ಇದೆಯಲ್ವಾ? ಖಂಡಿತ. ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಈ ಚಿತ್ರನ ಸೂರ್ಯ ಅನ್ನೋರು, ಅದೇ ಡೈರೆಕ್ಟರ್ ಕಮ್ ಆಕ್ಟರ್ ಸೂರ್ಯ ಅವರು ಇದಾರಲ್ಲ, ಅವರು ನಿರ್ದೇಶನ ಮಾಡ್ತಿದ್ದಾರಂತೆ. ಅಂಡ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆಯಂತೆ ಕರೀನಾ ಕಪೂರ್ನ ತಮಿಳು ಕರ್ಕೊಂಡು ಬರ್ತೀನಿ ಅಂತ. ಯಾಕಂದ್ರೆ ಈ ಒಂದು ಡೈರೆಕ್ಟರ್ ಬೇರೆ ಯಾರು ಅಲ್ಲ, ಕರೀನಾ ಕಪೂರ್ ಹಿಂದಿಲಿ ಖುಷಿ ಚಿತ್ರ ಮಾಡಿದ್ರು ಗೊತ್ತಾ, ಇದು ತಮಿಳಿನ ರೀಮೇಕ್ ಚಿತ್ರ. ಸೊ ಹಾಗಾಗಿ ಸೂರ್ಯ ಅವ್ರಿಗೆ ನಂಬಿಕೆ ಇದೆಯಂತೆ, ಅವರ ಚಿತ್ರಕ್ಕೆ ಅವರು ಕರೀನಾ ಕಪೂರ್ನ ತರ್ತಾರೆ ಅಂತ. ಸೊ ಏನೇ ಆಗಲಿ, ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅಕಸ್ಮಾತ್ ಅವ್ರ ಐಟಮ್ ನಂಬರ್ ಮಾಡಿದ್ರು ತಮಿಳ್ ಚಿತ್ರರಂಗಕ್ಕೆ ಒಳ್ಳೇದು. ಮತ್ತೆ ನಿನ್ನ ಹತ್ರ ಬರ್ತೀನಿ ಸುದ್ದಿಗೋಸ್ಕರ. ಹಾಗೆ ಯಾಕಂತ ಹೇಳಿದ್ರೆ ಕೆಲವು ವಿಭಿನ್ನವಾದಂತಹ ಪ್ರಯತ್ನಗಳು ಎಲ್ಲ ಕಡೆ ನಡೀತಾ ಇರುತ್ತೆ. ಆ ಪ್ರಯತ್ನಗಳಲ್ಲಿ ಕೆಲವು ಸುದ್ದಿಗಳು ನಾವು ಹರ್ಷಿಣಿ ಅವರಿಂದ ಕೇಳಿದ್ರೆ ಚೆನ್ನಾಗಿರುತ್ತೆ. ಏನು ಹೇಳ್ತೀರಾ ಹರ್ಷಿಣಿ? ಹೌದು ಚಂದನ್, ಬಹುನಿರೀಕ್ಷೆಯ ಚಿತ್ರ ಶಿವ ಹಾಗೂ ಗಾಡ್ ಫಾದರ್ ಇನ್ನೇನು ರಿಲೀಸಿಗೆ ರೆಡಿ ಆಗಿದೆ. ಗಾಡ್ ಫಾದರ್ ರಿಲೀಸ್ ಆಗುತ್ತೆ ಅಂತ ಕೆ ಮಂಜು ಅವ್ರು ಹೇಳ್ತಾನೆ ಬಂದರು. ಬಟ್ ಅಂತೂ ಇಂತೂ ಈ ಒಂದು ಡೇಟ್ಸ್ ಕೊಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ ಅವತ್ತೇ ರಿಲೀಸ್ ಆಗುತ್ತೋ ಅಥವಾ ಮತ್ತೆ ಮುಂದೂಡುತ್ತಾ. ಶಿವ ಇದೇ ಜುಲೈ ತಿಂಗಳ 27ರಂದು ರಿಲೀಸ್ ಆಗ್ತಾ ಇದೆ. ಹಾಗೆ ಗಾಡ್ ಫಾದರ್ ಸಿನಿಮಾ ಆಗಸ್ಟ್ 3ರಂದು ರಿಲೀಸ್ ಆಗುತ್ತೆ ಅಂತ ಒಂದು ಸುದ್ದಿ ಕೇಳ್ಪಟ್ಟೆ. ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ತಿಳಿದು ಬರಬೇಕಾಗಿದೆ. ಜುಲೈ ತಿಂಗಳಂದ್ರೆ ಇದು ಇನ್ನ ಜೂನ್. ಹೌದು, ಜೂನ್ 27ಕ್ಕೆ ಬಹುಶಃ ಸಂಭವನೀಯ ಪಟ್ಟಿಲಿ ಬಿಡುಗಡೆ ಆಗ್ಬೋದು ಅಂತ ಇದೆ. ಓಕೆ, ಇದು ಮತ್ತೊಂದು ವೆಬ್ಸೈಟ್ನಲ್ಲಿ ನೋಡಿದಂತಹ ವಿಷಯ. ಬಟ್ ಡೇಟ್ಗಳು ಕನ್ಫ್ಯೂಷನ್ ಅಲ್ಲಿ, ಒಂದೊಂದು ವೆಬ್ಸೈಟ್ಗಳು, ಒಂದೊಂದು ಮಾಧ್ಯಮದ ಮೂಲಗಳು, ಒಂದಷ್ಟು ಪೇಪರ್ಗಳು ಒಂದೊಂದು ಡೇಟ್ನ ಕೊಡ್ತಾ ಇದ್ದಾರೆ. ಬಟ್ ಯಾವತ್ತು ರಿಲೀಸ್ ಆಗುತ್ತೆ ಅಂದರೆ ಇದು 2 ತಾರೀಕು ಸದ್ಯದ ಮಟ್ಟಿಗೆ ಬೆಳವಣಿಗೆ. ಹಾಗೆ ಮತ್ತೊಂದು ನ್ಯೂಸ್ ಏನಪ್ಪಾ ಅಂತಂದರೆ, ಗುರುಕಿರಣ್ ನಮ್ಮ ಸಂಗೀತ ನಿರ್ದೇಶಕ ಅವರ ಮಗಳು ಶ್ರಾವ್ಯ ಶಿವರಾಜ್ ಕುಮಾರ್ ಹಾಗೆ ಪ್ರಿಯಾಮಣಿ ಅಭಿನಯಿಸಿರುವ ಲಕ್ಷ್ಮಿ ಚಿತ್ರದಲ್ಲಿ
ಒಂದು ಚಿಕ್ಕ ಒಂದು ಪಾತ್ರಕ್ಕೆ ಕಂಠದಾನ ಮಾಡಿದಾರಂತೆ. ಇದು ವೆರಿ ವೆಲ್ಕಮಿಂಗ್ ಚೇಂಜ್. ಆಕೆ ಪುಟ್ಟ ಹುಡುಗಿ, ಆಕೆ ಕಂಠದಾನ ಮಾಡಿದಾಳೆ. ನಮ್ಮೆಲ್ರಿಗೂ ಬಹಳ ಏನು ಲವಲವಿಕೆಯಿಂದ ಅಷ್ಟು ಪುಟ್ಟ ವಯಸ್ಸಿಗೆ ಕಂಠದಾನ ಮಾಡಿದಾಳೆ. ವಿ ವಿಶ್ ಹರ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಕೆ ಕೂಡ ಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ಳಿ. ಏನಂತೀರ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಗುರುಕಿರಣ್ ಒಬ್ಬ ಕಲಾವಿದನಾಗಿ, ಹಿನ್ನೆಲೆ ಗಾಯಕನಾಗಿ, ಸಂಗೀತ ನಿರ್ದೇಶಕನಾಗಿ, ಈಗ ಕಂಠದಾನ ಕಲಾವಿದರಾಗಿಯೂ ಬಡ್ತಿ ಪಡೆದಿದ್ದಾರೆ. ಹೌದು, ಯಾವುದೋ ಸಿನಿಮಾದಲ್ಲಿ ಕಂಠದಾನ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಯಾವ ಸಿನಿಮಾ ಅದು? ನಮ್ಮ MD ಶ್ರೀಧರ್ ಅವರ ನಿರ್ದೇಶನದ ಸಾಗರ್ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ನಾಯಕರಾಗಿ ಅಭಿನಯಿಸ್ತಾ ಇದ್ದಾರೆ. ಅದರ ಖಳನಾಯಕನ ಧ್ವನಿಗೋಸ್ಕರ ಎಲ್ಲರ ಜೊತೆನೂ ಮಾತಾಡಿದ್ರಂತೆ, ಚರ್ಚೆ ಮಾಡಿದ್ರಂತೆ. ಯಾವ ಧ್ವನಿನೂ ಅದಕ್ಕೆ ಹೊಂದಿಕೆ ಆಗಲಿಲ್ಲ. ಯಾಕೆ ಪ್ರಯತ್ನ ಪಡಬಾರ್ದು ಅಂತ ನೇರವಾಗಿ ಹೋಗಿ ಗುರುಕಿರಣ್ ಅವ್ರನ್ನ ಕೇಳಿದಾಗ, ಹೌದಲ್ವಾ, ಇದು ಒಂದು ಹೊಸ ರೀತಿಯ ಪ್ರಯತ್ನ ಮಾಡೇ ಬಿಡೋಣ ಅಂತ ಮಾಡಿದ್ರಂತೆ. ಎಷ್ಟು ಸ್ಪಷ್ಟವಾಗಿ ಬಂತು ಅಂತ ಹೇಳಿದ್ರೆ, ಬಹುಶಃ ಗುರುಕಿರಣಿನ ಮೇಲೆ ಕಂಠದಾನ ಕಲಾವಿದರಾಗಿಯೂ ಬಡ್ತಿ ಪಡೆಯೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಲ್ವಾ. ಹಾಗೆ ಮತ್ತೊಂದು ನ್ಯೂಸ್ ಏನಪ್ಪಾ ಅಂದ್ರೆ, ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು ಡರ್ಟಿ ಪಿಕ್ಚರ್ನಲ್ಲಿ, ಈಗ ಡರ್ಟಿ ಪಿಕ್ಚರ್ ಬಗ್ಗೆ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇದೆ. ಈ ಕನ್ನಡದ ಡರ್ಟಿ ಪಿಕ್ಚರ್ ಅಲ್ಲಿ ಒಂದು ರೋಲ್ ಮಾಡ್ತಾ ಇದ್ದಾರಂತೆ. ಇದು ಸದ್ಯದ ಬೆಳವಣಿಗೆ ಡರ್ಟಿ ಪಿಕ್ಚರ್ ಬಗ್ಗೆ. ಇದು ಇವತ್ತಿನ ನ್ಯೂಸ್. ಹಾಗೆ ಗಾಸಿಪ್ ಗೂಸಾ ಅಂತ ಒಂದು ಪೇಪರ್ನಲ್ಲಿ ಬರ್ತಾನೆ ಇರುತ್ತೆ. ಈಕೆ ಒಬ್ಬ ನಟಿ, ವಿದೇಶಿ ನಟಿ, ಆಮದು ನಟಿ. ಈಕೆ ಪ್ರತಿ ಶಾರ್ಟ್ ಆದಮೇಲೆ 2 ದಮ್ ಬೇಕಂತೆ ಅವಳಿಗೆ, ಸೇದೋಕ್ಕೆ ಸಿಗ್ರೇಟು, ಗುಂಡು ಬೇಕೇ ಬೇಕಂತೆ. ಜಪ್ಪಯ್ಯ ಅಂದರೂ 10 ಗಂಟೆ ಬೆಳಗ್ಗೆ ಆದರೂ ಅವಳು ಹೇಳಲ್ವಂತೆ ಬೆಡ್ಡಿಂದ. ಆಕೆ ಗುಂಡು ಬೇಕಂತೆ. ಒಂದು ಶಾರ್ಟ್ ಮುಗಿದ ತಕ್ಷಣ ಕಾರವಾನ್ಗೆ ಹೋಗ್ಬಿಟ್ಟು ಸಿಗ್ರೇಟ್ ಸೇತಾ ಕೂತ್ಕೊಳ್ತಾಳಂತೆ. ಈ ಥರದ್ದೆಲ್ಲ ಬರೆದ್ಬಿಟ್ಟು ಒಂದು ವೀಣಾ ಮಲಿಕ್ ಪಿಕ್ಚರ್ ಹಾಕಿದ್ದಾರೆ. ಬಹುಶಃ ಓದುಗರಿಗೆ ಗೊತ್ತಾಗತ್ತೆ ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಶೂಟಿಂಗಲ್ಲಿರುವಂಥ ಸೆಟ್ ಬಾಯ್ಗಳು, ಶೂಟಿಂಗಲ್ಲಿರುವಂತಹ ಕ್ರೂ ಹೇಳಬೇಕು. ನನಗೂ ಅನ್ನಿಸ್ತು. ಯಾಕೆಂದರೆ ಗಾಂಧಿನಗರ ಸುದ್ದಿ ಮನೆಯಲ್ಲಿ ಇವತ್ತು ಸುದ್ದಿ ಖಜಾನೆ ಎಷ್ಟರ ಮಟ್ಟಿಗೆ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ, ಅದು ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ. ಇವತ್ತಿಗಿಷ್ಟೇ ಗಾಂಧಿನಗರ ಸುದ್ದಿ ಮನೆಯ ಈ ಗಾಂಧಿನಗರ ವಾರ್ತೆಗಳು ಇವತ್ತು ಮುಗಿಸ್ತಾ ಇದ್ದೀವಿ. ನನ್ನ ಸ್ನೇಹಿತೆಯರಾದಂತಹ ಹರ್ಷಿಣಿ, ಸ್ಮಿತಾ, ದೀಪಾ, ಎಲ್ಲ ರಾಜ್ಯದ ಬಗ್ಗೆ ಈ ಮಾತು, ಚಿತ್ರವಾರ್ತೆಯ ಮಾತುಗಳು ತುಂಬ ಚೆನ್ನಾಗಿ ಕೊಟ್ಟಿದ್ರೆ, ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ತಿಳ್ಕೊತೀವಿ. ಮತ್ತೆ ನಾಳೆ ಭೇಟಿ ಮಾಡ್ತೀವಿ ಗಾಂಧಿನಗರ ಸುದ್ದಿ ಮನೆ. ಅಲ್ಲಿವರೆಗೂ ನಮಸ್ಕಾರ.